ಇವತ್ತು ಮುಳಬಾಗಿಲು ತಾಲೂಕಿನಲ್ಲಿ ರಂಜಾನ್ ಪ್ರಯುಕ್ತ ಹಬ್ಬದ ಪ್ರಯುಕ್ತ ನಮ್ಮ ಕಿಲಾಗಣಿ ಗ್ರಾಮದ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ಹುಸೇನ್ ಅವರು ಇಫ್ತಿಯಾರ್ ಒಂದು ಕೂಟವನ್ನು ಆಯೋಜನೆ ಮಾಡಿದ್ದಾರೆ. ತುಂಬಾ ಸಂತೋಷದ ಒಂದು ವಿಚಾರ. ನಮ್ಮ ಹುಸೇನ್ ರವರು ಯಾವ ರೀತಿ ಇದ್ದಾರೆ ಅನ್ನುವಂಥದ್ದು ತಮ್ಮೆಲ್ಲ ಮಾಧ್ಯಮಗಳು ಗೊತ್ತು. ಅವತ್ತು ಅವರು ಒಬ್ಬ ಮುಸ್ಲಿಂ ಆಗಿದ್ರು ಕೂಡ ಎಲ್ಲಾ ಧರ್ಮಗಳ ಜೊತೆ ಬಹಳ ಅನೂನ್ಯವಾಗಿರ್ತಕ್ಕಂಥ ಒಂದು ಸಂಬಂಧವನ್ನ ಇಟ್ಕೊಂಡು ಬಹಳ ಒಳ್ಳೆ ರೀತಿಯಾಗಿರ್ತಕ್ಕಂಥ ಒಂದು ಪ್ರೀತಿ ವಿಶ್ವಾಸವನ್ನ ಗಳಿಸಿದ್ದಾರೆ. ಸೊ ಮೊದಲಿಗೆ ಆ ಅಲ್ಲಾ ನಮ್ಮ ಎಲ್ಲ ದೇವರುಗಳು ಆ ಹುಸೇನ್ ಅವರ ಕುಟುಂಬಕ್ಕೆ ಆರೋಗ್ಯ ಐಶ್ವರ್ಯ ಎಲ್ಲ ಕೊಟ್ಟು ಇದೇ ರೀತಿಯಾಗಿರ್ತಕ್ಕಂಥ ಒಂದು ಇಫ್ತಿಯಾರ್ ಕೂಟವನ್ನು ಪ್ರತಿ ವರ್ಷ ಬಹಳ ವಿಜೃಂಭಣೆಯಿಂದ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ಆಗ್ಲಿ ಅಂತಕ್ಕಂಥದನ್ನ ಆ ದೇವರಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಈ ಒಂದು ಕಾರ್ಯಕ್ರಮಕ್ಕೆ ಸನ್ಮಾನ್ಯ ಸಮಾಜ ಸೇವಕರಾಗಿರ್ತಕ್ಕಂಥ ಸಾಂಬಣ್ಣನವರು ಆಗಮಿಸಬೇಕಾಗಿತ್ತು. ಅವರು ಆಗಮಿಸ್ಲಿಲ್ಲ. ಅವರ ಅನುಪಸ್ಥಿತಿಯಲ್ಲಿ ನಾವೆಲ್ಲರೂ ಬಂದಿದ್ದೀವಿ. ಅವ್ರಿಗೂ ಸಹ ದೇವರು ಒಳ್ಳೇದ್ ಮಾಡ್ಲಿ ಅಂತಕ್ಕಂಥ ಒಂದು ಕೋರಿಕೆಯನ್ನ ಅಲ್ಲಾದಲ್ಲಿ ಕೇಳ್ಕೊಳ್ತಾ, ನಮ್ಮ ಹುಸೇನ್ ರವರು ಬಹಳ ಒಂದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಸಮಾಜಮುಖಿಯನ್ನ ಕಾರ್ಯಕ್ರಮಗಳನ್ನ ಮಾಡ್ಕೊಂಡ್ ಬರ್ತಾ ಇದ್ದಾರೆ. ಭಗವಂತ ಅದೇ ರೀತಿಯ ಒಂದು ಶಕ್ತಿ ಕೊಡ್ಲಿ ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಾ, ಕೊನೆಗೆ ನಮ್ಮ ಮುಳಬಾಗಿಲು ತಾಲೂಕಿನ ಎಲ್ಲಾ ಮುಸ್ಲಿಂ ಬಾಂಧವರಿಗೆ ರಂಜಾನ್ ಹಬ್ಬದ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಶುಭಾಶಯಗಳನ್ನು ಹೇಳುತ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ದಿನ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ನಮ್ಮ ಹುಸೇನ್ ಅವರು ರಂಜಾನ್ ಹಬ್ಬದ ಇಫ್ತಿಯಾರ್ ಪಾರ್ಟಿ ಇಕ್ಕಿದ್ದಾರೆ. ಚೆನ್ನಾಗಿದೆ. ಯಾಕಂದ್ರೆ ನಮ್ಮ ಮುಳಬಾಗಿಲಿನಲ್ಲಿ ಎಲ್ಲಾ ಕಮ್ಯುನಿಟಿಗರಿಗೆ, ಹಿಂದೂ ಮುಸ್ಲಿಂ ಆಗಿ ಎಲ್ಲರಿಗೆ ಸೇರ್ಕೊಂಡು ಒಂದು ಹಬ್ಬ ತರ ಮಾಡಿದ್ದಾರೆ ನಮ್ಮ ಹುಸೇನ್ ಅವರು. ಚೆನ್ನಾಗಿದೆ. ದೇವ್ರು ಹಿಂಗೆ ವರ್ಷ ಮಾಡ್ಲಿಕ್ಕೆ 3 ವರ್ಷದಿಂದ ಮಾಡ್ತಾ ಇದಾರೆ. ಇನ್ನ ಹಂಗೆ ಮಾಡಕ್ಕೆ ಅವ್ರಿಗೆ ದೇವ್ರ ಒಂದು ಅವಕಾಶ ಮಾಡಿಕೊಳ್ಳಿ. ನಮ್ಮಿಂದ ಎಲ್ಲರಿಂದ ಅವ್ರಿಗೆ ಶುಭಾಶಯಗಳು ಕೊಡ್ತೇವೆ. ನಮ್ಮ ಹುಸೇನ್ ರವರು ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಡ ಇಲ್ಲಿ ಮುಳಬಾಗಿಲು ಇಫ್ತಿಯಾರ್ ಕೂಟವನ್ನ ವ್ಯವಸ್ಥೆ ಮಾಡಿ ಎಲ್ಲ ಮಿತ್ರರನ್ನ ಮತ್ತು ಎಲ್ಲ ಬಂಧು ಬಳಗ ಇದರಲ್ಲಿ ಯಾವುದೇ ಭೇದ ಭಾವ ಇಲ್ದಿರ ಎಲ್ಲ ನನ್ನ ಕುಟುಂಬ, ಈ ತಾಲೂಕಿನ ನನ್ನ ಕುಟುಂಬ ಅನ್ನೋ ಒಂದು ದಿಕ್ಕಲ್ಲಿ ಕನ್ನಡ ರಕ್ಷಣಾ ವೇದಿಕೆಯಿಂದ ಕೆಲಸ ಮಾಡಿದಂತ ವ್ಯಕ್ತಿ ಹುಸೇನ್ ಅವರು ಇವತ್ತೊಂದು ಅವ್ರ ಮನೆಯಲ್ಲಿ ಇಫ್ತಿಯಾರ್ ಕೂಟವನ್ನ ಏರ್ಪಾಟ್ ಮಾಡಿ ನಮ್ಮನ್ನೆಲ್ಲರನ್ನು ಕೂಡ ಕರೆಸಿ ಈಗಾಗಲೇ ಸುಮಾರು ಸಾವಿರಾರು ಸಂಖ್ಯೆಯಲ್ಲಿ ಬಂದೋದಂತ ನಾಯಕರು ಇದ್ದಾರೆ. ನಮ್ಮ ಹುಸೇನ್ ರವರು ಕನ್ನಡದಲ್ಲಿ ಈ ನಾಡು ನುಡಿ ನೆಲ ಜಲಕ್ಕಾಗಿ ಅಪಾರವಾದಂತ ಒಂದು ಕಾರ್ಯಕ್ರಮಗಳನ್ನ ಪ್ರತಿ ಶಾಲೆಯಲ್ಲೂ ಕೂಡ ಹಮ್ಮಿಕೊಳ್ತಾ ಇದ್ದಾರೆ. ಪ್ರತಿ ಏರಿಯಾದ ಸಮಸ್ಯೆಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ. ಮುಂದೆ ಅವರು ನಮ್ಮ ಈ ಭಾಗದ ಒಳ್ಳೆ ನಾಯಕನಾಗಿ ರಾಜ್ಯದವರೆಗೂ ಕೂಡ ಅದನ್ನ ಗುರುತಿಸುವಂತದ್ದಾಗಬೇಕು. ಈ ಸಂದರ್ಭದಲ್ಲಿ ಈ ಇಫ್ತಿಯಾರ್ ಕೂಟದಲ್ಲಿ ನಮ್ಮನ್ನೆಲ್ಲ ಕರೆಸಿ ನಮ್ಮನ್ನೆಲ್ಲ ಕೂಡ ಗೌರವಿಸಿ ಒಳ್ಳೆ ಔತಣ ಕೂಟವನ್ನು ಏರ್ಪಾಡು ಮಾಡಿದಂತ ಶ್ರೀ ಹುಸೇನ್ ರವರಿಗೆ ಒಳ್ಳೆ ಪರಮಾತ್ಮ ಒಳ್ಳೆ ಭವಿಷ್ಯತ್ತು, ಒಳ್ಳೆ ಆರೋಗ್ಯ ಭಾಗ್ಯ, ನೆಮ್ಮದಿ, ಸುಖ, ಶಾಂತಿ, ಸಮೃದ್ಧಿಗಳನ್ನ ದಯಪಾಲಿಸಲಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ ಇಷ್ಟಪಡ್ತೀನಿ.